ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗೆ ಏನು ಮಾಡೋದಪ್ಪ ಅನ್ನೋ ತಲೆನೋವು ಎಲ್ರಿಗೂ ಇದ್ದೇ ಇರುತ್ತೆ. ಅದರಲ್ಲೂ ಮೃದುವಾದ ದೋಸೆ ತಿನ್ನಬೇಕು ಅನಿಸಿದರೆ ಹಿಂದಿನ ದಿನವೇ ಅಕ್ಕಿ ಬೇಳೆ ನೆನೆಸಿಡಬೇಕು, ಹಿಟ್ಟನ್ನು ಹುದುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಇವತ್ತು ನಾನು ನಿಮಗೆ ಅಕ್ಕಿ ಬೇಳೆ ಏನೂ ಬಳಸದೆ ಹಿಟ್ಟನ್ನು ಹುದುಗಿಸುವ ಅವಶ್ಯಕತೆ ಇಲ್ಲದೆ ಕೇವಲ 10 ನಿಮಿಷದಲ್ಲಿ ದಿಢೀರಾಗಿ ಹತ್ತಿಯಂಥ ಸಾಫ್ಟ್ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ನಾನಿಲ್ಲಿ 1 ಕಪ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊತೀನಿ. ನೀವು ಗಟ್ಟಿ ಅವಲಕ್ಕಿ ಆದರೂ ತಗೋಬೋದು, ತೆಳು ಅವಲಕ್ಕಿ ಆದರೂ ತಗೋಬೋದು. 1-2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಜಾಸ್ತಿ ನೆನೆ ಇಡಬೇಕು ಅಷ್ಟೇ. ಇವಾಗ ನಾನಿಲ್ಲಿ ಅದೇ ಕಪ್ ಅಳತೆಯಲ್ಲಿ 1 ಕಪ್ ರವೆನ ತಗೊಂಡಿದ್ದೀನಿ. 1 ಕಪ್ ಮೊಸರು ಮತ್ತು 2 ಕಪ್ ನೀರನ್ನು ಹಾಕೋತಾ ಇದ್ದೀನಿ. 1 ಕಪ್ ಚುರುಮುರಿಯನ್ನು ತಗೊಂಡಿದ್ದೀನಿ. ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದೆಲ್ಲ ನೆನಿಬೇಕು, ಅವಲಕ್ಕಿ ಅದೆಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಹಿಟ್ಟಿನ ಹದ ತುಂಬ ಮುಖ್ಯ ಆಗುತ್ತೆ. ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು. ಅಕ್ಕಿ ಬೇಳೆ ಹಾಕದೇ ಇದ್ದರೂ ಕೂಡ ಈ ದೋಸೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಮಾಡಿದರೆ ಮನೆಯಲ್ಲಿ ಪ್ರತಿದಿನ ಇದನ್ನೇ ಕೇಳ್ತಾರೆ. ಪ್ಲೇಟ್ ಮುಚ್ಚಿ 5 ನಿಮಿಷ ನೆನೆಯೋಕೆ ಬಿಡ್ತೀನಿ. ಇವಾಗ ನೋಡಿ ಇದನ್ನು ನೆನೆದಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನೋಡಿ ಇದು ನುಣ್ಣಗೆ ರುಬ್ಬಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ. ಇದಕ್ಕೆ ಸೋಡಾ ಬೇಡ, ಈನೋ ಬೇಡ. ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಮೊಸರನ್ನು ಹಾಕಿದ್ದೀವಲ್ವ, ಅದಕ್ಕೆ. ಮೊಸರು ಸ್ವಲ್ಪ ಹುಳಿಯಾಗಿದ್ರೆ ಚೆನ್ನಾಗಾಗತ್ತೆ. ಹುಳಿ ಇಲ್ಲ ಅಂದರೂ ಪರವಾಗಿಲ್ಲ, ಮತ್ತೆ ಏನು ಆ್ಯಡ್ ಮಾಡಬೇಡಿ. ಇವಾಗ ನೋಡಿಲಿ ಹಂಚಿಗೆ ಹತ್ಕೋಬಾರ್ದು ಅಂದರೆ ಫಸ್ಟಿಗೆ ನಾವು ಈರುಳ್ಳಿನ ಎಣ್ಣೆಯಲ್ಲಿ ಎದ್ದಿ ಈ ಥರ ತಿಕ್ಕಬೇಕು. ಆವಾಗ ದೋಸೆ ಹಂಚಿಗೆ ಹತ್ಕೊಳ್ಳೋದಿಲ್ಲ, ಬೇಗ ಬರುತ್ತದೆ ದೋಸೆ. ಇವಾಗ ನೋಡಿ ನಾನು ದೋಸೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ, ತುಂಬ ತಿಳು ಮಾಡಬೇಡಿ. ಹಿಟ್ಟನ್ನು ಲಘುವಾಗಿ ಹರಡಿದ ತಕ್ಷಣ ಎಷ್ಟು ಸುಂದರವಾಗಿ ಆ ಜಾಲರಿಗಳು ಬರ್ತಾ ಇವೆ ಅಲ್ವಾ. ಇದೇ ಈ ಇನ್ಸ್ಟಂಟ್ ದೋಸೆ ಸ್ಪೆಷಾಲಿಟಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. 2 ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿ ಸೂಪರ್ ಸಾಫ್ಟ್ ಇನ್ಸ್ಟಂಟ್ ದೋಸೆ ಸವಿಯಲು ಸಿದ್ಧವಾಗಿದೆ. ಮುಟ್ಟಿ ನೋಡಿದರೆ ಸಾಕು, ಅಷ್ಟು ಮೃದುವಾಗಿದೆ. ಇವತ್ತೇ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರಹದ ಸುಲಭ ಮತ್ತು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.